ಮಹಾಗಣಾಧಿಪತಿ ನಮಃ. ಓಂ ನಮಃ ಶಿವಾಯ. ಮಲೆಮಹದೇಶ್ವರಾಯ ನಮಃ. ಮನೆದೇವ ವೀರಭದ್ರಸ್ವಾಮಿನೇ ನಮಃ. ಪ್ರಜ್ಞಾಂ ದೇಹಿ ಸ್ಮೃತಿಂ ದೇಹಿ ವಿದ್ಯಾಂ ವಿದ್ಯಾದಿ ದೇವತೆ ಪ್ರತಿಭಾ ಸ್ಮರಣಾ ಶಕ್ತಿ ತಸ್ಮೈ ವಾಣಿ ನಮೋ ನಮಃ. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ನಮೋ ನಮಃ. ನಮಸ್ತೆ ಎಲ್ರಿಗೂ. ಈಗ ಒಂದು ಜಾತಕ ವಿಶ್ಲೇಷಣೆ ಮಾಡೋಣ ಅಂತ. ಜ್ಯೋತಿಷ್ಯ ಎಷ್ಟು ಸತ್ಯ ಅನ್ನೋದಕ್ಕೆ ಇದೊಂದು ನಿಖರವಾದ ಉದಾಹರಣೆ ನೋಡಿ. ಒಂದು ವರ್ಷದಿಂದ ಒಂದು 4 ವರ್ಷದ ಹುಡುಗನ ಜಾತಕ ಬಂದಿತ್ತು. ಆ ಜಾತಕದ ನೋಡಿದ್ವಿ. ಆ ಹುಡುಗನಿಗೆ ಒಂದು ಭಯಂಕರವಾದಂಥ ಕಾಯಿಲೆ, ಅದು 100 ಮಕ್ಕಳಿಗೆ ಒಬ್ರಿಗೆ ಬರೋ ಅಂಥದ್ದು ಅಂತ ಡಾಕ್ಟ್ರ್ ಹೇಳಿದ್ರಂತೆ. ಸೊ ಜಾತಕ ಎತ್ಕೊಬಂದರು, ಏನಾಗಿದೆ ಅಂತ ನೋಡಿದ್ವಿ. ಆ ದಶಾಭುಕ್ತಿ ಇದೆಲ್ಲ ನೋಡಿದಾಗೆ ಅದು ಕರೆಕ್ಟಾಗಿ ಆ ಜಾಗಕ್ಕೆ ತೊಂದರೆ ಆಗ್ತದೆ ಅಂತ ತೋರಿಸ್ತು. ಅದಕ್ಕೆ ಪರಿಹಾರವನ್ನು ತಿಳಿಸ್ತೀರಿ. ಪರಿಹಾರವನ್ನು ಮಾಡಿಕೊಂಡ್ರು, ಕಾಯಿಲೆನೂ ವಾಸಿ ಆಯಿತು. ಆದರೂ ನಾವು ಕಾಯಿಲೆ ವಾಸಿ ಆಗಿದೆ ಅಂದರೆ ಮತ್ತೆ ಬರ್ಬೋದು ಅಂತ ನಾವು ಕಾದು ನೋಡ್ಬೇಕಾಗ 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ವರ್ಷ ಆಗಿದೆ. ಆ ಕಾಯಿಲೆ ಇಲ್ಲ, ಕೇವಲ ಪೂಜೆ ಪರಿಹಾರದಿಂದನೇ ಕಾಯಿಲೆ ವಾಸಿ ಆಗಿದೆ. ಇದು ಸತ್ಯ ನೋಡಿ. ಆ ಏನು ಕಾಯಿಲೆ ಫೋಟೋ ಸಮೇತ ಹಾಕ್ತೀನಿ. ಈಗ ಆ ಹುಡುಗನ ಜಾತಕ ಕುಂಡಲಿ ವಿಶ್ಲೇಷಣೆ ಮಾಡೋಣ. ರಜತ್ ಅಂತ ಹುಡುಗನ ಹೆಸರು. 23/8/2020 ಬೆಳಗ್ಗೆ 7:50 ಜನನ. ಕನ್ಯಾ ಲಗ್ನದಲ್ಲಿ ಜನನ ಆಗಿದೆ. ಚಿತ್ತಾ ನಕ್ಷತ್ರ, ತುಲಾರಾಶಿ. ನೋಡಿ, ಈ ಲಗ್ನಕ್ಕೆ ಬಾಧಕಾಧಿಪತಿ ಗುರು. ಯಾಕೆಂದರೆ ಯಾಕೆ ಆಕ್ಟಿವ್ ಆಗ್ತದೆ ಈ ಕಾಯಿಲೆಗೆ ಅಂತ ನೀವು ಕಾಂಬಿನೇಷನ್ ಕೊಡ್ತಾ ಇದ್ದೀನಿ, ತಿಳ್ಕೊಳ್ಳಿ. ಗುರು. ಸೊ ಗುರು ಬಂದು 5ನೇ ದೃಷ್ಟಿಯಿಂದ ಈತನ ಲಗ್ನದ 8ನೇ ಮನೆಯನ್ನು ತಗೊಂಡು, 8ನೇ ಮನೆ ನಾವು ಗುಪ್ತಾಂಗ ಅಂದರೆ ಗುಪ್ತಾಂಗಕ್ಕೆ ಏನಾದರೂ ತೊಂದರೆ ಆಗ್ತದೆ ಅಂತ 8ನೇ ಮನೆಯನ್ನು ನಾವು ತೊಗೊತೀವಿ. ಆಯುಸ್ಥಾನ ಇನ್ನೂ ಏನೇನಿದೆ ಅದು ಗುಪ್ತಾಂಗಕ್ಕೆ, ದೇಹದಲ್ಲಿ ಗುಪ್ತಾಂಗನ ಇಂಡಿಕೇಟ್ ಮಾಡ್ತದೆ. ಬಾಧಕಾಧಿಪತಿ ಗುಪ್ತಾಂಗನ ನೋಡ್ತಾವನೆ. ಸೊ ಕೇತುನು ಇಲ್ಲಿ ಕೂತ್ಕೊಂಡು 9ನೇ ದೃಷ್ಟಿಯಿಂದ ಇಲ್ಲಿ ನೋಡ್ತಾವನೆ. ರಾಹು ದಶೆ ಸ್ಟಾರ್ಟ್ ಆಗಿದೆ, ಕಾಯಿಲೆ ಬಂದಿದೆ. ಯಾಕೆ ರಾಹು ದಶೆಯಲ್ಲಿ ಕಾಯಿಲೆ ಬಂತಂತೆ? ರಾಹು ಬಂದು ಕುಜನ ನಕ್ಷತ್ರದಲ್ಲಿ ಕೂತಿದ್ದಾನೆ. ಕುಜ ಬಂದು 8ನೇ ಮನೆ ಗುಪ್ತಾಂಗದಲ್ಲಿ ಕೂತಿದ್ದಾನೆ. ಕುಜ ಬಂದು ರಕ್ತ, ಗಡ್ಡೆ, ಆಪ್ರೇಷನ್ ಈ ಥರ ಒಂದು ಕಾಯಿಲೆಗಳಿಗೆ ಕಾರಕ. ನೋಡಿ, ರಾಹು ದಶೆ, ರಾಹು ಭುಕ್ತಿ, ಗುರು ಪ್ರತ್ಯಾಂತರ ದಿಶೆಯಲ್ಲಿ ಈತನಿಗೆ ಗುದದ್ವಾರದಲ್ಲಿ ಒಂದು ಭಯಂಕರವಾದ ಗಡ್ಡೆ, ದಪ್ಪವಾದ ಗಡ್ಡೆ ಬರ್ತಾಯಿತ್ತು. ಒಂದು ಅವಾಗವಾಗ ಬರ್ತಿತ್ತಂತೆ, ಆದ್ರೂ 3 ತಿಂಗಳಿಂದ ಜಾಸ್ತಿ ಆಗಿತ್ತು. ಈ ದಶಾಭುಕ್ತಿಯಲ್ಲಿ ಆ್ಯಕ್ಟಿವ್ ಆಗಿತ್ತು. ಆ ಹುಡುಗ ಲೆಟ್ರಿನ್ ಅಂತ ಕೂತ್ಕೊಂಡ್ರೆ ಒಂದು ಸೈಜ್ ಗಾತ್ರ, ಒಂದು ಬಾಲ ಗಾತ್ರ ಈಚೆ ಬರ್ತಿತ್ತು ಗಡ್ಡೆ ಬಂದು. ಅದು ನೆಲಕ್ಕೆ ಟಚ್ ಆಗಿ ಬರೇ ರಕ್ತ ಸೋರುತ್ತಿತ್ತು. ಪಾಪ ಹುಡುಗ ನೊಂದು ಪಾಪ ತುಂಬ ಸಣ್ಣ ಆಗಿಬಿಟ್ಟಿದ್ದ. ಎಷ್ಟು 4 ವರ್ಷ ಹುಡುಗ. ಸರಿ ನೋಡಿ, ಆದಮೇಲೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಆನೇಕಲ್ಲಲ್ಲಿ ಆಸ್ಪತ್ರೆಯಲ್ಲಿ ಆಗಲ್ಲ ಅಂಥೇಳಿ ಹೊಸೂರಿಗೆ ಬರ್ಕೊಟ್ಟಿದ್ದಾರೆ. ಹೊಸೂರಲ್ಲಿ ಎಲ್ಲ ಚೆಕ್ ಮಾಡಿ, ಇದು 100 ಮಕ್ಕಳಿಗೆ ಒಂದು ಬರೋಂಥ ವಿಶೇಷ ಕಾಯಿಲೆ ಇದು. ನೀವು ಬೆಂಗಳೂರು ಚೈಲ್ಡ್ ಸ್ಪೆಷಲಿಸ್ಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಈ ಥರ ಆಪ್ರೇಷನ್ಗಳು ನೋಡ್ತಾರೆ ಅಂತ ಕಳಿಸಿದ್ದಾರೆ. ಅಲ್ಲೂ ಹೋಗಿದ್ದಾರೆ. ಅಲ್ಲಿ ಎಲ್ಲ ಚೆಕ್ ಮಾಡಿ, ಸ್ಕ್ಯಾನಿಂಗ್ಗಳು ಮಾಡಿ ಕೇಳಿದ್ದಾರೆ. ಹೌದು, ಇದಕ್ಕೆ ಆಪ್ರೇಷನ್ ಮಾಡಬೇಕು, ಈ ಗಡ್ಡೆನ ಒಳಗಡೆ ತಳ್ಳಿ ಒಂದು ಆಪ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಡಾಕ್ಟ್ರ್ ಈಗಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಬರೋದು 7 ದಿವಸ ಆಗುತ್ತೆ. ನೀವು ಅಷ್ಟರಲ್ಲಿ ಈಗ ಅವ್ರು ಕೊಟ್ಟಿರೋ ಮಾತ್ರೆನ ಕಂಟಿನ್ಯೂ ಮಾಡಿ, ಹಿಂದೆ ಕೊಟ್ಟಿರೋ ಆಸ್ಪತ್ರೆಯವರು 7 ದಿನ ನಂತರ ಬನ್ನಿ ಅಂತ ಕಳಿಸಿದ್ದಾರೆ. ಜಾತಕ ತಗೊಂಡು ಬಂದರು, ನೋಡಿದ್ವಿ. ಸೊ ಈ ಕಾಂಬಿನೇಷನ್ ನೋಡಿದ್ರೆ ಇದೇ ಟೈಮಲ್ಲಿ, ಇದೇ ದಶಾಭುಕ್ತಿ ಪ್ರತ್ಯಾಂತರ ದೇಶದಲ್ಲಿ ಗುದದ್ವಾರಕ್ಕೆ ತೊಂದರೆ ಆಗ್ತದೆ ಅಂತ ಜಾತಕ ತೋರಿಸ್ತು. ಅದಕ್ಕೆ ಅವ್ರಿಗೆ ಪರಿಹಾರ ತಿಳಿಸ್ತೀವಿ. ನೀವು ಆಪ್ರೇಷನ್ ಮಾಡಿಸ್ಬೇಡಿ, ಸಣ್ಣ ಹುಡುಗ ಪಾಪ ತಡ್ಕೊಳಲ್ಲ, ಹೇಗೆ ಅದನ್ನು ಒಳಗೆ ತಳ್ಳಿ ಒಳಗೆ ಹಾಕ್ತಾರೋ ಗೊತ್ತಿಲ್ಲ, ಆದರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಅಂಥೇಳಿ ಒಂದು ಸಣ್ಣ ಪರಿಹಾರ ಹೇಳಿದ್ವಿ. ಅಂದರೆ ಈ ಗ್ರಹಗಳಿಗೆ ಪರಿಹಾರ ತಿಳಿಸ್ತೀವಿ, ಇದು ಮಾಡ್ಕೊಳ್ಳಿ, ನೀವು ಆಪ್ರೇಷನ್ ಮಾಡಿಸೋಂಥ ಅವಶ್ಯಕತೆ ಇಲ್ಲ ಅಂತ. ಆದರೂ ಇವ್ರಿಗೆ ಮಗು ಅಲ್ವಾ, ಅಂಥ ಭಯಂಕರ ಕಾಯಿಲೆ ಹೇಗೆ ಮೇಲಾಗ್ತದೆ ಅಂತ ಅವ್ರಿಗೆ ನಂಬಿಕೆ ಇತ್ತು. ಸರಿ, 7 ದಿವಸ ಟೈಮ್ ಕೊಟ್ಟಿದ್ದಾರಲ್ವ, 7 ದಿವಸದಲ್ಲಿ ಇದು ಮಾಡಿ, ಹೋಗಿಲ್ಲ ಅಂತಂದರೆ ನೀವು ಹೋಗಿ ಆಪ್ರೇಷನ್ ಮಾಡಿಸಿ, ಮೇಲಾದರೆ ಬೇಡ ಅಂತೇಳಿ. ಸೊ ಆವತ್ತಿಂದನೇ ಅವ್ರ ಪೂಜೆ ಪ್ರಾರಂಭ ಮಾಡಿದ್ರು. 7 ದಿವಸದಲ್ಲಿ ಆ ಗಡ್ಡೆ ಮಾಯ ಆಗಿದೆ. ಅಂದರೆ
ಮೇಲಾಗಿದೆ, ಗಡ್ಡೆನೇ ಕಾಣಿಸ್ತಿಲ್ಲ. ಸೊ 7 ದಿವಸ ಆಯಿತು, 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 1 ವರ್ಷ ಆಯಿತು. ಇದುವರೆಗೂ ಆ ಗಡ್ಡೆ ಇಲ್ಲ, ಪರಿಹಾರ ಆಗಿದೆ. ಮಗು ಆರಾಮಾಗಿದೆ, ಸ್ಕೂಲ್ಗೂ ಹೋಗ್ತಿದ್ದಾನೆ. ಅವ್ರ ತಂದೆ ತಾಯಿ ಖುಷಿ. ಆಪ್ರೇಷನ್ಗೆ ಹೋಗ್ಬಿಟ್ಟಿದ್ರೆ ಏನೇನಾಗ್ತಿತ್ತು. ಸಣ್ಣ ಪರಿಹಾರದಿಂದ ಇಷ್ಟೊಂದು ಆಯ್ತಲ್ಲ ಅಂಥೇಳಿ ಆ ಚಿತ್ರನ ಹಾಕ್ತೀನಿ ನೋಡಿ. ಯಾಕೆಂದರೆ ಜಾತಕದಲ್ಲಿ ಇರೋಂಥ ದಶಾಭುಕ್ತಿಗಳಲ್ಲಿ ಮನುಷ್ಯನ ಜೀವನ ನಿರೂಪಗೊಳ್ಳುತ್ತದೆ. ಯಾವುದೇ ಕಾಯಿಲೆ ಆಗ್ಬೋದು, ವಯಸ್ಸಾಗ್ಬೋದು, ದುಡ್ಡು ಕಾಸು ಹೆಂಡತಿ, ಎಲ್ಲ ಜಾತಕದಿಂದನೇ ನಮಗೆ ಆ ಫಲಗಳು ಬರ್ತಾ ಇರ್ತವೆ ಅಂತ ತಿಳ್ಕೊಳ್ಳಿ ಅಂತ ವಿಡಿಯೋ ಮಾಡ್ತಿದ್ದೀನಿ. ಆ ಫೋಟೋ ಹಾಕ್ತೀನಿ, ಹುಡುಗಂದು ನೋಡಿ.